ನಮಸ್ಕಾರ. ದೇಶಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕಮತಿಯವರು ಮಾಡುವ ನಮಸ್ಕಾರಗಳು. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಜೊತೆಯಲ್ಲಿ ಹೊಸ ಹೊಸ ವಾಸ್ತುವಿಗೆ ಸಂಬಂಧಪಟ್ಟ ನಿಖರವಾದ ಮಾಹಿತಿಗಳು ತಮಗೆ ತಲುಪುತ್ತವೆ ಅಂತ ಹೇಳುತ್ತಾ ಇವತ್ತಿನ ಒಂದು ಸಮಾಚಾರ, ಕೆಲವೊಂದಿಷ್ಟು ಮನೆಗಳಲ್ಲಿ ಅನಿಷ್ಟ ಪದ್ಧತಿಯೂ ಗೊತ್ತಿಲ್ಲ, ಅದು ಹಿಂದಿನಿಂದ ಬಂದಂಥ ಪದ್ಧತಿ. ಅಗ್ನಿ ಮೂಲೆ ಅಂತಂದ್ರೆ ಅಡುಗೆ ಮನೆಗೆ ಶ್ರೇಷ್ಠವಾಗಿರುವಂಥ ಜಾಗ. ಇವತ್ತಿನ ಒಂದು ಸಮಾಚಾರ ಅತ್ಯಂತ ಮುಖ್ಯವಾದ, ಅತ್ಯಂತ ಇಂಪಾರ್ಟೆಂಟ್ ಅಂದರೂ ತಪ್ಪಾಗಲಾರದು. ಯಾಕಂದರೆ ಇದನ್ನು ಸಾಮಾನ್ಯವಾಗಿ ನಾವು ವಾಸ್ತು ವೀಕ್ಷಣೆಗೆ ಹೋದಾಗ ಹಲವಾರು ಮನೆಗಳಲ್ಲಿ ಕಂಡು ಬಂದಂಥ ದೃಶ್ಯ, ಇದು ವಾಸ್ತವಿಕ ಸತ್ಯ ಅನ್ನುವಂಥದ್ದು. ಸೊ ಇವತ್ತಿನ ಹಳ್ಳಿಯ ಒಂದು ಪರಿಸ್ಥಿತಿಯಲ್ಲಿ ಹಳ್ಳಿಯ ಮನೆಗಳಲ್ಲಿ ಜಾಸ್ತಿ ನೋಡ್ತಿದೆ. ಹಳ್ಳಿಯ ಮನೆಗಳಂತಂದರೆ ಸುಮಾರು ಒಂದು 25-30 ವರ್ಷ, 40 ವರ್ಷದ ಹಳೆ ಮನೆಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಸೊ ಅದು ಯಾವ ರೀತಿ ಅನ್ನುವಂಥದ್ದನ್ನು ಈಗಾಗಲೇ ಬೋರ್ಡ್ನಲ್ಲಿ ತಿಳಿಸಿದ ಹಾಗೆ, ಕಿಚನ್ನು, ಬಾತ್ರೂಮು, ಪೂಜಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ, ಈಸ್ಟು, ವೆಸ್ಟು, ನಾರ್ತು, ಸೌತು, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ಸೊ ಇಲ್ಲಿ ಏನಪ್ಪ ಅಂತಂದರೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಆಲು ಹಳ್ಳಿಗಳಲ್ಲಿ ನಮ್ಮ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಗ್ನಿ ಮೂಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ ವಾಸ್ತುವನ್ನು. ಒಂದು ಪುಸ್ತಕ ನೋಡಿ ಅಥವಾ ಯಾರಾದರೂ ವಾಸ್ತು ಹೇಳೋರನ್ನ ಕೇಳಿಕೊಂಡು ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಕೇಳ್ಕೊಂಡಿರ್ತಾರೆ. ಆದರೆ ಪೂರ್ತಿಯಾಗಿ ಕೇಳ್ಕೊಂಡಿರಲ್ಲ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಮುಗೀತು. ಈಗ ನಮಗೂ ಕೂಡ ಫೋನ್ ಮಾಡ್ತಾರೆ ಭಾಳಷ್ಟು ಜನ ಫೋನ್ ಮಾಡಿ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಈಶಾನ್ಯದಲ್ಲಿ ದೇವ್ರ ಮನೆ ಇದೆ, ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇದೆ, ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ಅಥವಾ ಬೆಡ್ರೂಮ್ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಅಲ್ಲಿ ಕುತ್ಕೊಂಡು ಹೇಳ್ತಾರೆ ಅವರು, ಸಮಸ್ಯೆ ಈ ಥರ ಇದೆ, ನಮ್ಮ ಮನೇಲಿ ಈ ಥರ ಆಗ್ತಾಯಿದೆ, ಆ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ. ಸೊ ನಾವು ಪ್ರತ್ಯಕ್ಷವಾಗಿ ನೋಡೋಕೆ ಆಸ್ಪದ ಇರೋದಿಲ್ಲ, ಅಲ್ಲಿಂದ ಹೇಳ್ತಿರ್ತಾರೆ ಅವ್ರು ಫೋನಲ್ಲಿ. ಸೊ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲೇ ಪೂಜಾ ರೂಮು, ಅಡುಗೆ ಮನೆಯಲ್ಲೇ ಒಲೆ, ಅಡುಗೆ ಮನೆಯಲ್ಲಿ ಗ್ಯಾಸ್ ಕಟ್ಟಿ ಇರ್ಬೋದು, ಅಡುಗೆ ಮನೆಯಲ್ಲಿ ಇಲ್ಲೊಂದು ಸ್ನಾನದ ಕೈ ಬಚ್ಚಲು ಅಂತ ಮಾಡಿರ್ತಾರೆ, ಸ್ನಾನವನ್ನು ಮಾಡ್ತಿರ್ತಾರೆ, ಕೈ ಬಚ್ಚಲನ್ನು ಮಾಡ್ತಿರ್ತಾರೆ, ಪಾತ್ರೆಯನ್ನು ತೊಳಿತಿರ್ತಾರೆ, ಕೆಲವೊಂದು ಮನೆಗಳಲ್ಲಿ ಬಟ್ಟೆಯನ್ನು ತೊಳಿತಿರ್ತಾರೆ. ಈ ಮೂಲೆಯಲ್ಲಿ, ಅಗ್ನಿ ಮೂಲೆ ಅಂತಂದರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದು. ಸೊ ಸಾಮಾನ್ಯವಾಗಿ ವಾಸ್ತುಶಾಸ್ತ್ರದಲ್ಲಿ ಅಗ್ನಿ ಸಂಬಂಧಪಟ್ಟ ಇದಕ್ಕೆ ಗ್ರಹ ಯಾವುದಪ್ಪ ಅಂತಂದರೆ ಚಂದ್ರ ಅನ್ನುವಂಥದ್ದು. ಸೊ ಅಧಿಪತಿ ಬಂದ್ಬಿಟ್ಟು ಇಲ್ಲಿ ಅಗ್ನಿದೇವ ಅನ್ನುವಂಥದ್ದು. ಸೊ ಹೀಗಾಗಿ ಇಲ್ಲಿ ಏನಪ್ಪ ಅಂತಂದರೆ, ಒಂದು ವೇಳೆ ನೀರು, ಅಗ್ನಿ ಮೂಲೆಯಿಂದ ನೀರೇನಾದ್ರು ಹರಿತಿತ್ತಂದರೆ, ಈ ರೂಮಿನ ಯಾವುದೇ ಭಾಗದಲ್ಲಿ ಸ್ನಾನ ಇತ್ತಂದರೆ ಅಥವಾ ಶೌಚಾಲಯ ಇತ್ತಂದರೆ ಅಲ್ಲಿ ಮಹಿಳೆಯರಿಗೆ ಅನಾರೋಗ್ಯ ಸಮಸ್ಯೆಗಳು, ಮೇಲಿಂದ ಮೇಲೆ ದವಾಖಾನೆಗೆ ಹೋಗುವಂಥದ್ದು, ತೋರಿಸ್ಕೊಂಬರುವಂಥದ್ದು, ಮೊಳಕಾಲು ನೋವು ಇರುವಂಥದ್ದು. ಯಾಕಂದರೆ ವಾಸ್ತುಪುರುಷನ ಬಲಗಾಲು, ವಾಸ್ತುಪುರುಷ ಭೂಮಿಗೆ ಮುಖ ಮಾಡಿ ಮಲಗಿರುವಂಥ ದೃಶ್ಯ ಇರೋದರಿಂದ, ಇಲ್ಲಿ ಒಂದು ವಾಸ್ತವಿರುವುದರಿಂದ ಅಗ್ನಿ ಮೂಲೆಯಲ್ಲಿ ಏನಾದರೂ ಸ್ನಾನ ಶೌಚಾಲಯಗಳಿದ್ದಲ್ಲಿ ಅಲ್ಲಿ ಮಹಿಳೆಯರಿಗೆ ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅದರ ಜೊತೆಯಲ್ಲಿ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಅಂದರೆ ಮಾನಸಿಕವಾಗಿ ಕುಗ್ಗಿರ್ತಾರೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಹಣಕಾಸಿಂದಪ್ಪ ಅಂತಂದರೆ ಸಾಲ ಆಗುವಂಥದ್ದು, ಮನೆಯಲ್ಲಿ ದುಡ್ಡು ನಿಲ್ಲದೇ ಇರುವಂಥದ್ದು. ದುಡಿತಿರ್ತಾರೆ ಎಷ್ಟೋ ಜನ ಮನೆಯಲ್ಲಿ, ಎಲ್ಲರೂ ದುಡಿತಿರ್ತಾರೆ, ಕೆಲವೊಬ್ಬರು ಒಬ್ಬರೇ ದುಡಿತಿರ್ತಾರೆ. ಆ ಮನೆಯಲ್ಲಿ ಬಂದಂಥ ಹಣಕಾಸು ಏನಪ್ಪ ಅಂತಂದರೆ ಉಳಿತಾ ಇರೋದಿಲ್ಲ, ಸಾಲದ ರೂಪದಲ್ಲಿ ಅನ್ನುವಂಥದ್ದು ಇರ್ಬೋದು, ಅಥವಾ ಆರೋಗ್ಯ ದೃಷ್ಟಿಯಿಂದ ಹಾಸ್ಪಿಟ್ಲಿಗೆ ಖರ್ಚು ಅನ್ನುವಂಥದ್ದು ಇರ್ಬೋದು, ಅಥವಾ ಕೊಟ್ಟಂಥ ದುಡ್ಡು ಬರದೇ ಇರ್ಬೋದು, ಅಥವಾ ಏನಪ್ಪ ಅಂತಂದರೆ ಮೋಸ ಹೋಗುವಂಥದ್ದು, ಯಾರಿಗಾರು ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು, ಅಂದರೆ ಆದಾಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತವೆ. ಬೆಂಕಿ ನೀರು ಮತ್ತು ಇಲ್ಲಿ ಪೂಜಾ ಕೋಣೆ ಇರೋದ್ರಿಂದ ಸಮಸ್ಯೆ. ಪೂಜಾ ಕೋಣೆಯಲ್ಲಿ ಏನು ಸಮಸ್ಯೆ ಇಲ್ಲ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮಾಡ್ಕೊಳ್ಳಿ, ಆದರೆ ಇಲ್ಲಿ ಸ್ನಾನದ ಮನೆಯ ಶೌಚಾಲಯಗಳನ್ನು ಮಾಡುವಂತಿಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ವಿಚಾರ ಆಗಿತ್ತು. ಇದನ್ನು ದಯವಿಟ್ಟು ಲಕ್ಷ್ಯ ಕೊಡಿ. ಈ ಥರ ಯಾವುದಾದ್ರು ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲೇ ನೋಡ್ಕೊಳ್ಳಿ. ಓಕೆ, ಈ ಥರ ಇದ್ದೇ ಇರುತ್ತೆ. ದಯವಿಟ್ಟು ಇದನ್ನು ಮುಚ್ಚಾಕಿ, ಇದನ್ನು ಮುಚ್ಚಾಕಿಬಿಟ್ಟು ವಾಯು ಮೂಲೆಯಲ್ಲಾರು ಮಾಡ್ಕೊಳ್ಳಿ, ಮನೆ ಹೊರಗಡೆಯಾರು ಮಾಡ್ಕೊಳ್ಳಿ. ಜೊತೆಯಲ್ಲಿ ಪಶ್ಚಿಮ ಭಾಗದಲ್ಲಿ ಜಾಗ ಇತ್ತಂದರೆ ಸ್ನಾನವನ್ನು ಮಾಡ್ಕೊಳ್ಳಿ, ಅಂದರೆ ಟಾಯ್ಲೆಟನ್ನು ಮಾಡ್ಕೋಬೋದು. ದಕ್ಷಿಣ ಭಾಗದಲ್ಲಿ ಸ್ನಾನ ಅಥವಾ ಟಾಯ್ಲೆಟನ್ನು ನೀವು ಮಾಡ್ಕೋಬೋದು. ದಯವಿಟ್ಟು ಇಂಥ ಮನೆ ನಿಮ್ಮ ಮನೆಗಳಲ್ಲಿ ಏನಾದ್ರು ಇತ್ತಂದರೆ ಇದು ಅತ್ಯಂತ ಕೆಟ್ಟದಾಯಕ ಅನ್ನೋದು, ದಾರಿದ್ರ್ಯ ಅನ್ನುವಂಥದ್ದು. ಹೆಣ್ಮಕ್ಳಿಗೆ ಇಂಪಾರ್ಟೆಂಟಪ್ಪ ಅಂತಂದರೆ ಇಲ್ಲಿ ಅನಾರೋಗ್ಯ ಸಮಸ್ಯೆಗಳಾಗ್ತವೆ.
ಸೊ ಇವತ್ತಿನ ಒಂದು ಈ ವಿಚಾರ, ದಯವಿಟ್ಟು ಈ ವಿಚಾರ ನಿಮಗೆ ಸಮಂಜಸ ಅನಿಸಿದಲ್ಲಿ ದಯವಿಟ್ಟು ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಜೊತೆಯಲ್ಲಿ ಮಾಹಿತಿ ಇಷ್ಟ ಅಂತಂದ್ರೆ ಬೇರೆದವರು ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.